ओम शुभगाय नमः ओम एकदंताय नमः ओम कपिलाय नमः ओम गजकर्णिकाय नमः ओम लंबोदराय नमः। ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿ ಉಪ್ಪುಕುಂಟೆ ಗ್ರಾಮದಲ್ಲಿ ನಾವು ಇವತ್ತಿನ ದಿನ ಎಲ್ಲ ಸ್ನೇಹಿತರೊಂದಿಗೆ ಮತ್ತು ಮಂಜುನಾಥಾಚಾರಿ ಅವರ ಒಂದು ಬೃಂದದಲ್ಲಿ ಬಂದಿದ್ವಿ. ಹಾಗಾಗಿ ನಾವು ಶ್ರೀರಾಮಚಂದ್ರ ಮೂರ್ತಿ ಮತ್ತು ಸೀತಾದೇವಿ ಮತ್ತು ಲಕ್ಷ್ಮಣ ಆಂಜನೇಯ ಉತ್ಸವ ಮೂರ್ತಿಗಳನ್ನ ಮಾಡಿಸಿದ್ದೀವಿ. ಸುಮಾರು ಒಂದು ವರ್ಷದಿಂದ ನಾವು ಇಲ್ಲಿ ಬಂದು ಇಲ್ಲಿ ಒಂದು ಗಾಂಧಿ ಪ್ರತಿಮೆಯನ್ನು ಇಲ್ಲೇ ಮಾಡಿಸಿದ್ವಿ. ತುಂಬಾ ಸುಂದರವಾಗಿ ಆ ಪ್ರತಿಮೆ ಮೂಡಿ ಬಂದಿದೆ. ಅದು ನಮ್ಮ ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿ ಅದನ್ನು ಇಟ್ಟಿದ್ದೀವಿ. ಅದಾಗಿ ಆ ಒಂದು ಗಾಂಧಿ ಪ್ರತಿಮೆಯನ್ನು ಇಲ್ಲಿ ನೋಡೋದಕ್ಕೆ ಬಂದು ಆರ್ಡರ್ ಕೊಟ್ಟಾಗ ಇಲ್ಲಿ ನಮಗೆ ಏನು ಶ್ರೀರಾಮ ಲಕ್ಷ್ಮಣ ಸೀತೆ ಆಂಜನೇಯ ಅವರ ಮೂರ್ತಿಗಳನ್ನ ಉತ್ಸವ ಮೂರ್ತಿಗಳನ್ನ ಮಾಡಿಸ್ಬೇಕಂತ ಅನಿಸ್ತು. ಅದಾಗಿ ನಾವು ನಮ್ಮ ವರದಾಪುರ ಗ್ರಾಮ ಹೊಸಕೋಟೆ ಟೌನ್ನಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿದ್ದೀವಿ ಗ್ರಾಮಸ್ಥರಿಂದ. ಅದಾಗಿ ನಮ್ಮ ಒಂದು ಅಲ್ಲಿ ಪಾತ್ರನೂ ಚೆನ್ನಾಗಿತ್ತು. ಅದಾಗಿ ನಮ್ಮ ಅನಿಸಿಕೆ ಒಂದು ದೇವಸ್ಥಾನಕ್ಕೆ ಉತ್ಸವ ಮೂರ್ತಿಗಳನ್ನ ಮಾಡಿಸ್ಬೇಕಂತ ಒಂದು ಕೋರಿಕೆ ಇತ್ತು. ಆ ಕೋರಿಕೆಯಂತೆ ಇವತ್ತು ನಾವು ನಮಗೆ ದೇವರು ಒಂದು ಶಕ್ತಿ ಕೊಟ್ಟಿದ್ದಾರೆ, ಇಚ್ಛಾಶಕ್ತಿ ಕೊಟ್ಟಿದ್ದಾರೆ. ಅವರು ದೇವರು ಒಂದು ಆಶೀರ್ವಾದನೆ ಅಂತ ಹೇಳ್ಬೋದು. ಇಲ್ಲಿ ಮೂರ್ತಿಗಳು ಉತ್ಸವ ಮೂರ್ತಿಗಳೆಲ್ಲ ಈಗ ತಾನೇ ಪೂಜಾ ಕಾರ್ಯಕ್ರಮ ಆಗಿದೆ. ಇದನ್ನು ತಗೊಂಡೋಗಿ ನಮ್ಮ ಸ್ವಗ್ರಾಮ ವರದಾಪುರದಲ್ಲಿ ನಾಳೆ ಒಂದು ಹನುಮ ಜಯಂತಿಯ ಪ್ರಯುಕ್ತ ನಾವು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದಾಗಿ ದೇವರು ಎಲ್ಲ ಭಕ್ತಾದಿಗಳಿಗೂ ಹಾಗೂ ನಮ್ಮ ದೇಶದ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅದೇ ರೀತಿ ನಮ್ಮ ಮಂಜುನಾಥಾಚಾರ್ಯಗಳು ಅವರು ತುಂಬಾ ಇಲ್ಲಿ ಈ ಭಾಗದಲ್ಲಿ ತುಂಬಾನೇ ಒಂದು ಉನ್ನತ ಮಟ್ಟದಲ್ಲಿ ಒಂದು ಅಂದ್ರೆ ಫೇಮಸ್ ಅಂದ್ರೆ ಏನಂತಾರೆ ಕನ್ನಡದಲ್ಲಿ ಹೆಸರುವಾಸಿ ಪ್ರಸಿದ್ಧಿ ಆಗಿದ್ದಾರೆ. ತುಂಬಾನೇ ಇಲ್ಲಿ ಒಂದು ಎಲ್ಲಾ ದೇವರ ಮೂರ್ತಿಗಳನ್ನ ಇಲ್ಲಿ ಕೆತ್ತನೆ ಮಾಡೋಂಥದ್ದಾಗ್ಲಿ ಮತ್ತು ಈ ಮೂರ್ತಿಗಳನ್ನೆಲ್ಲ ಮಾಡೋಂಥದ್ದಾಗ್ಲಿ ಒಳ್ಳೆ ಕಾರ್ಯ ಮಾಡ್ತಾ ಬಂದಿದ್ದಾರೆ. ಅದಾಗಿ ಅವರು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ, ಅವರು ಚೆನ್ನಾಗಿರ್ಲಿ, ದೇವರು ಅವರಿಗೆ ಒಂದು ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದೀವಿ. ನಮಸ್ಕಾರ. ಗಾಂಧಿ ಪ್ರತಿಮೆ ನಾವು ನಮ್ಮ ಹೊಸಕೋಟೆ ತಾಲೂಕ್ ಕಚೇರಿ ಆವರಣದಲ್ಲಿ ಮಾಡ್ಬೇಕಂತ ಪ್ರಯತ್ನ ಪಟ್ವಿ. ಅದು ಯಶಸ್ವಿ ಆಗಿದೆ. ಅದಾಗಿ ನಮ್ಮ ರಾಜ್ಯದ ಏನು ಬೆಂಗಳೂರಿನಲ್ಲಿ ಇರುವಂತ ಒಂದು ವಿಧಾನಸೌಧ ಆವರಣದಲ್ಲಿ ಒಂದು ಗಾಂಧಿ ಪ್ರತಿಮೆ ನೋಡಿದ್ವಿ ನಾವು. ಅದೇ ರೀತಿ ಆ ಗಾಂಧಿ ಪ್ರತಿಮೆಯನ್ನ ನಾವು ಮಾಡ್ಬೇಕಂತ ನಮ್ಮ ಇಚ್ಛೆ ಇತ್ತು. ಆ ಇಚ್ಛೆಯಂತೆ ಇಲ್ಲಿ ನಾವು ಗಾಂಧಿ ಪ್ರತಿಮೆಯನ್ನ ಮಾಡಿಸಿದ್ವಿ. ಅದು ಸಹ ನಮ್ಮ ತಾಲೂಕ್ ಕಚೇರಿ ಆವರಣದಲ್ಲಿ ಅನಾವರಣ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿದೆ. ಅದೇ ರೀತಿ ಇಲ್ಲಿ ಬರುವಂತ ಬೇರೆ ಪ್ರತಿಮೆ ಮಾಡಿಸೋಂತಾರಾಗ್ಲಿ, ದೇವ್ರ ವಿಗ್ರಹಗಳು ಮಾಡಿಸೋಂತಾರಾಗ್ಲಿ, ಕೆತ್ತನೆ ಕೆಲಸ ಮಾಡಿಸೋರ ಆಗ್ಲಿ ಇಲ್ಲಿ ಬಂದು ಅವ್ರನ್ನ ಭೇಟಿ ಆದ್ರೆ ಒಳ್ಳೆ ಒಂದು ಏನು ದೇವ್ರ ಮೂರ್ತಿಗಳಾಗಿರ್ಬೋದು ಮತ್ತು ತಾಮ್ರದ ಮೂರ್ತಿಗಳಾಗಿರ್ಬೋದು ಇನ್ನಿತರ ಹಲವಾರು ಪ್ರತಿಮೆಗಳನ್ನೆಲ್ಲ ಅವರು ಮಾಡಿ ಯಶಸ್ವಿ ಆಗಿದ್ದಾರೆ. ಎಲ್ಲರೂ ಬಂದು ಸಹಕರಿಸಿ ಅವರ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಇಲ್ಲಿಂದ ಮಾಡಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ನಮ್ಮ ಮಾತು ಮುಗಿಸ್ತಾ ಇದೀವಿ. ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಆದಿ ಪೂಜಾಯ ವಿನಾಯಕಾಯ ನಮಃ. ಏನಪ್ಪ ಇವತ್ತು ವಿಶೇಷ ಅಂದರೆ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಪಂಚಲೋಹದ್ದು ಸುಮಾರು ಒಂದು 2.5 ಅಡಿ ಎತ್ತರ ಇರುವಂಥ ಉತ್ಸವ ಮೂರ್ತಿಗಳು ತುಂಬ ಸುಂದರವಾಗಿ ಬಂದೈತೆ. ಅಲಂಕಾರವಾಗಿ ಮಾಡಿದ್ದೀವಿ. ಸೋಷಿಯಲ್ ಸರ್ವೀಸು, ಸಮಾಜ ಸೇವಕರು, ಹೋರಾಟಗಾರರು ತುಂಬ ಹೆಸರುವಾಸಿ ಆಗಿರೋಂಥ ಹೊಸಕೋಟೆ ತಾಲೂಕಲ್ಲಿ ಬಂದು ನಮ್ಮ ಹತ್ರ ಫಸ್ಟ್ ಒಂದ್ಸಲಿ ಆರ್ಡರ್ ಕೊಟ್ಟಾಗ ನಂಗೆ ಗಾಂಧಿ ಸ್ಟ್ಯಾಚು ಬೇಕು ಅಂತ ಹೇಳಿದ್ರು. ಏನೋ ನೋಡ್ಕೊಂಡು ಹೋಗಿ ಬಂದವ್ರೆ ಅಂದ್ರೆ ನಾನು ಹೇಳಿದೆ ಏನು ಸರ್ ಯಾವ ಥರ ಬೇಕು ಅಂದರೆ ವಿಧಾನಸೌಧದಲ್ಲಿ ಏನಾಯಿತು ಅದೇ ಆಸ್ ಇಟ್ ಈ ವರ್ಕ್ ಅಂಡ್ ಫಿನಿಶಿಂಗ್ ಅಂಡ್ ಮಾಡಲ್ ಟೋಟಲ್ ವರ್ಕ್ ಹಂಗೆ ಇರಬೇಕಪ್ಪ ಅಂದರು. ಓಕೆ ಸರ್, ಥ್ಯಾಂಕ್ ಯು, ಮಾಡಿಕೊಡ್ತೀನಿ ಸರ್. ಅದಕ್ಕಿಂತ ಭಾಗ್ಯ ನಮ್ಗೇನು ಬೇಕು? ನಮ್ಮ ಹೊಸಕೋಟೆ ತಾಲೂಕಲ್ಲಿ, ನಮ್ಮ ಹೊಸಕೋಟೆಯಲ್ಲಿ ತಾಲೂಕು ಆಫೀಸ್ ಕಚೇರಿ ಮುಂದ್ಗಡೆ ಇಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಭಾಗ್ಯ ಏನು ಬೇಕು ಅಂತ ನಾವು ಸಂತೋಷ ಬಿದ್ದೆ. ಅದೇ ಪ್ರಕಾರವಾಗಿ ಸ್ಟ್ಯಾಚ್ಯೂವನ್ನು ನಾನು ವಿಧಾನಸೌಧ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಯಾವ ಥರ ಕೂತವ್ರೆ, ಯಾವ ಭಾವದಲ್ಲಿ ಕೂತವ್ರೆ, ಆಯಗಳೇನು,
ಈ ಮಖದಲ್ಲಿ ಯಾವ ತರ ಐತೆ, ಧ್ಯಾನದಲ್ಲಿ ಕೂತವ್ರ ಇಲ್ಲ ಭಕ್ತಿಯಲ್ಲಿ ಕೂತವ್ರ ಎಲ್ಲ ವೀಕ್ಷಣೆ ಮಾಡಿ ಬಂದು ನಾನು ಮಾಡಿಕೊಟ್ಟೆ. ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದೈತೆ ಮಾಡ್ಕೊಡಕ್ಕೆ. ಎಲ್ಲರೂ ಖುಷಿ ಪಟ್ಟು ಎಲ್ಲ ಇಷ್ಟಪಟ್ಟವ್ರೆ. ತುಂಬಾ ಸಂತೋಷವಾಗ್ತಾ ಇದೆ. ಸೇಮ್ ವಿಧಾನಸೌಧ ಏನಾಯ್ತು ಅದೇ ಸ್ಟ್ಯಾಚು ಮಾಡಿಕೊಟ್ಟು ಪಿನ್ ಟು ಪಿನ್ ಯಾವುದೇ ತರಹ ಏರುಪೇರು ಇಲ್ದಿರ ಅದೇ ವರ್ಕು ಮಾಡಿಕೊಟ್ಟಿದ್ದೀವಿ. ಮಾಡಿಕೊಟ್ಮೇಲೆ ನಾವು ಸುಮಾರು ಆರ್ಡರ್ ಬಂತು ಸ್ಟ್ಯಾಚುದೆಲ್ಲಾನು. ಎಲ್ಲ ಸುಮಾರು ಅಲ್ಲಿ ಹೊಸಕೋಟೆಯಲ್ಲಿ ನೋಡ್ಬಿಟ್ಟು ಎಲ್ಲರೂ ಇಷ್ಟಪಟ್ಟವ್ರೆ. ಅಷ್ಟು ಸಾಕು ನಮ್ಗೆ ಸಂತೋಷ. ಓಂ ಶತಮಾನಂ ಭವತಿ ಶತಾಯುಷ್ವರುಷಾಯುಷ್ಯೇಂದ್ರಿಯಾಯ ಪ್ರತಿಷ್ಠತೆ. ಶ್ರೀರಾಮಚಂದ್ರ ಪ್ರಭು ದೇವತಾಭ್ಯೋ ನಮಃ. ಕೃಪಾ ಕಟಾಕ್ಷ ವರ ಪ್ರಸಾದ ಸಿದ್ಧಿರಸ್ತು. ಆಯುರಾರೋಗ್ಯಾಭಿವೃದ್ಧಿರಸ್ತು. ಧನಕನಕಮಣಿ ಮಾಣಿಕ್ಯಾಭಿವೃದ್ಧಿರಸ್ತು. ಮನೋವಾಂಛ ಫಲ ಸಿದ್ಧಿರಸ್ತು. ಶ್ರೀರಾಮಚಂದ್ರ ಪ್ರಭು ದೇವತಾಭ್ಯೋ ನಮಃ. ಸಂಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು.